ಈಗ ನಿಮ್ಮಲ್ಲಿ ಈಗ ಕೊರೋನಾ ಟೈಮಲ್ಲಿ ವೇವರ್ಸ್ ಏನೋ ಮಾಡಿದ್ರಲ್ಲ, ಆ ಥರ ವೇವ್ ಮಾಡೋಕ್ಕೇನೋ ಆಗಲ್ವ ಅಂತ? ಏನು ಚಾನ್ಸಸ್ ಇಲ್ಲ. ಲೋನ್ ತೊಗೊಂಡಿದ್ರೆ ಅಂದ್ರೆ ಮುಗಿಯೋವರೆಗೂ ಕಟ್ಟಲೇಬೇಕು. ಅಲ್ಲ ಕಟ್ತೀನಿ ಸರ್, ಹಿಂಗೆ ಪ್ರಾಬ್ಲಮ್ ಆಗಿದೆಯಲ್ಲ, ಗಾಡಿನೇ ನನ್ನ ಹತ್ರ ಇಲ್ಲ. ನಾನು ಆ್ಯಕ್ಚುಲಿ ಡೆಲಿವರಿ ಬೆಸ್ಟ್ ಕೆಲಸ ಅಂದ್ರೆ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ನಿಮ್ಮ ಫ್ರೆಂಡ್ ಮೇಲೆ ಕಂಪ್ಲೇಂಟ್ ಕೊಡಿ. ಗಾಡಿ ತಂದು ನಿಮ್ಮ ಕೈಯಲ್ಲಿ ಕೊಡ್ತಾನೆ. ನನ್ನ ಕೈಲೆಲ್ಲ ಈಸ್ಕೊಳಕ್ಕಾಗಲ್ಲ ಸರ್, ವೆಯ್ಟು ತುಂಬ ಗಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ. ಹಲೋ ಹಲೋ ಹೇಳಿ ಸರ್, ಇದು ಯಾರು ಮಲ್ಲಪ್ಪ ಅವರ ಮಾತಾಡ್ತಾ ಇರೋದು? ಹಾಂ ಹೌದು ಹೇಳಿ. ಸರ್ ಎಲ್ಲಿದ್ದೀರಾ ನೀವೀಗ? ಯಾರು ಹೇಳಿ ನೀವು? ಸರ್ ನಾನು ಕಿರಣ್ ಅಂತ ಅಂದ್ಬಿಟ್ಟು. ಹಾಂ ಯಾವ ಕಿರಣ್? ಏನಂತಂದರೆ ನಾನೊಂದು ಬೈಕ್ದು ಲೋನ್ ಮಾಡಿಸಿದ್ದೆ ಸರ್ ನಾನು. ಹಾಂ ಅದ್ರದ್ದು ಒಂದು ಪ್ರಾಬ್ಲಮ್ ಆಗಿದೆ ಈಗ. ಹ್ಞೂ ಸೊ ಅದಕ್ಕೇ ನಾನು ಈಗ ಲೋನ್ದು ಸ್ಟಾಪ್ ಮಾಡಿಸ್ಬೇಕು ಅಂತ ಇದ್ದೀನಿ. ಹ್ಞೂ ಅದೇ ಅದ್ರ ಪ್ರೊಸೀಜರ್ ಹೆಂಗೆ ಏನು ಅಂತ ಗೊತ್ತಿಲ್ಲ. ಯಾವುದು ಲೋನ್ ತೊಗೊಂಡಿದ್ರಿ? ಸರ್ ನಾನು ಒಂದು 6 ಮಂತ್ ಹಿಂದೆ ಒಂದು ಬೈಕ್ ತಗೊಂಡಿದ್ದೆ. ಹಾಂ ಅದ್ರದ್ದು ಲೋನ್ ಕಟ್ಕೊಂಡು ಹೋಗ್ತಾ ಇದ್ದೆ ಕರೆಕ್ಟಾಗಿ. ಹ್ಞೂ ಈಗ ಒಂದು ವೀಕಿಂದ ಏನಾಗಿದೆ ಅಂದರೆ, ನನ್ನ ಫ್ರೆಂಡ್ ಒಬ್ಬ ಇಲ್ಲೇ ಅಂದ್ಬಿಟ್ಟು ಗಾಡಿ ಇಸ್ಕೊಂಡು ಹೋಗ್ಬಿಟ್ಟು ಹ್ಞೂ ಪಾರ್ಟಿ, ಅವನು ಪತ್ತೆ ಇಲ್ಲ, ಗಾಡಿನೂ ಪತ್ತೆ ಇಲ್ಲ, ಹ್ಞೂ ಎಲ್ಲ ಅಪ್ಸ್ಕೊಂಡು ಆಗ್ಬಿಟ್ಟಿದ್ದಾನೆ. ಹ್ಞೂ ಆಮೇಲೆ ಮೊನ್ನೆ ಸಿಕ್ತಾ. ಹ್ಞೂ ಮೊನ್ನೆ ಸಿಕ್ಕಿದ್ರೆ ಎಲ್ಲ ಗಾಡಿ ಇದೆಲ್ಲ ತೊಗೊಂಡೋಗಿ ಪ್ಲೆಡ್ಜ್ ಮಾಡಿಬಿಟ್ಟಿದ್ದಾನೆ. ಹ್ಞೂ ಈಗ ಅವನು ನನ್ನ ಗಾಡಿನೂ ಕೊಡ್ತಾಯಿಲ್ಲ. ಹ್ಞೂ ಗಾಡಿ ಕೇಳಿದ್ರೆ ಅವನು ಇದು ಮಾಡಿಕೊಡ್ತಾ ಇಲ್ಲ. ಈಗ ನಾನು ಲೋನ್ ಕಟ್ಟೋಕ್ಕೆ ನನ್ನ ಹತ್ರ ಗಾಡಿನೂ ಇಲ್ಲ. ಹ್ಞೂ ನಾನು ಹೆಂಗೆ ಲೋನ್ ಕಟ್ಟಲಿ ಇವಾಗ? ಗಾಡಿ ಕಳೆದಿದೆ ಅಂತ ಕಂಪ್ಲೇಂಟ್ ಕೊಡಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ. ಅಲ್ಲಿ ಪ್ಲೆಡ್ಜ್ ಮಾಡಿರೋದು ಸರ್, ಕಳೆದೋಗಿಲ್ಲ. ಅದೇ ಕಳೆದೋಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡಿ. ಹಾಂ, ಯಾರಿಗೆ ಅವ್ರಿಗೆ ಆಮೇಲೆ ಇಲ್ಲ ಇದೆ ಅಂತಲೂ ಹೇಳಿ. ಕಳೆದೋಗಿದೆ ಅಂತ ನಾನೇ ಕಂಪ್ಲೇಂಟ್ ಕೊಡಬೇಕು, ಇಲ್ಲಿದೆ ಅಂತ ನಾನೇ ಹೇಳ್ಬೇಕಾ? ಹ್ಞೂ ಅಲ್ಲ ಸರ್, ಎರಡೆರಡು ಹೆಂಗೆ ಹೇಳೋದು ಅಂತ. ನಾನು ನಿಮಗೆ ಆ ವೆಹಿಕಲ್ ಕೊಡುವಂತ ಹೇಳಿಲ್ಲ ನಿಮ್ಮ ಫ್ರೆಂಡ್ಗೆ. ನಿಮ್ದೇನು ಇವಾಗ ಲೋನ್ ಏನಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ಬೇಕಾ? ಅದೇನೇ ಸರ್, ಈಗ ನಾನು ಲೋನ್ ಹೆಂಗೆ ಕಟ್ಟಲಿ? ನನ್ನ ಹತ್ರ ಗಾಡಿನೇ ಇಲ್ಲ, ನಾನು ಯೂಸ್ ಮಾಡ್ತಲ್ಲ. ಗಾಡಿ ಇಲ್ಲ ಅಂದ್ರೆ ಗಾಡಿ ತಗೊಂಡಿದ್ದೀರ ತಾನೆ? ಸರ್ ತಗೊಂಡಿದ್ದೆ. ಕೈಯಲ್ಲಿ ಕೊಡು ಅಂತ ಹೇಳಿದ್ರು ಯಾರು? ಹಾಂ, ಅವ್ರ ಕೈಯಲ್ಲಿ ಕೊಡು ಅಂತ ಹೇಳಿದವ್ರು ಯಾರು ಅಂತ? ಲೋನ್ ತಗೊಂಡಿದ್ದೀರ ಅಂದ್ರೆ ಕಟ್ಟಬೇಕು. ಸರ್ ಕಟ್ಟೋಣ, ಸರಿ ಸರ್. ಗಾಡಿ ನಿಮ್ಮ ಹತ್ರ ಇರ್ಲಿ ಬಿಡ್ಲಿ, ಓಕೆ. ನೀವು ಹಂಗೂ ಗಾಡಿ ನಿಮ್ಗೆ ಅದು ಬೇಕು ಅಂದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಿ, ಗಾಡಿ ಮಿಸ್ಸಿಂಗ್ ಆಗಿದೆ ಅಂತ. ಅದೆಂಗೆ ಸರ್? ನನಗೆ ಗೊತ್ತಲ್ಲ, ಅವನ್ನೆಲ್ಲ ತಗೊಂಡೋಗಿ ಅಡಾಯ ಮಾಡ್ಕೊಂಡೆ ಅಂತ. ನಾನು ಹೆಂಗೆ ಮಿಸ್ ಆಗಿದೆ ಅಂತ ಕಂಪ್ಲೇಂಟ್ ಕೊಡಲಿ? ಈಗ ನನ್ನನ್ನು ತಪ್ಪು ಅಂದ್ಬಿಟ್ಟು ನನ್ನ ಒಳಗಾಕ ಬಂದವರು. ಹಾಂ, ಪೊಲೀಸ್ ಸ್ಟೇಷನ್ ಇವಾಗ ನಿಮ್ಮ ಫ್ರೆಂಡ್ ಮೇಲೆ ಕಂಪ್ಲೇಂಟ್ ಕೊಡಿ. ಇವಾಗ ಹಿಂಗೆ ಗಾಡಿ ಕೊಟ್ಟಿದ್ದೀನಿ, ಹೋಗಿ ಅಡ ಇಟ್ಟವ್ರೆ ಅಂತ. ಅಲ್ಲ, ಒಂದು ಗಾಡಿಗೋಸ್ಕರ ಒಬ್ಬ ಫ್ರೆಂಡ್ ಮೇಲೆ ಕಂಪ್ಲೇಂಟ್ ಕೊಡೋದಾ? ಹಾಂ ಕೊಡಿಯಲ್ಲ. ಈಗ ನಿಮ್ಮಲ್ಲಿ ಈಗ ಕೊರೋನಾ ಟೈಮಲ್ಲಿ ವೇವರ್ಸ್ ಏನೋ ಮಾಡಿದ್ರಲ್ಲ, ಆ ಥರ ವೇವ್ ಮಾಡೋಕ್ಕೇನೋ ಆಗಲ್ವ ಅಂತ? ಏನು ಚಾನ್ಸಸ್ ಇಲ್ಲ. ಲೋನ್ ತೊಗೊಂಡಿದ್ರೆ ಅಂದ್ರೆ ಮುಗಿಯೋವರೆಗೂ ಕಟ್ಟಲೇಬೇಕು. ಅಲ್ಲ ಕಟ್ತೀನಿ ಸರ್, ಹಿಂಗೆ ಪ್ರಾಬ್ಲಮ್ ಆಗಿದೆಯಲ್ಲ, ಗಾಡಿನೇ ನನ್ನ ಹತ್ರ ಇಲ್ಲ. ನಾನು ಆ್ಯಕ್ಚುಲಿ ಗಾಡಿದು ಡೆಲಿವರಿ. ಬೆಸ್ಟ್ ಕೆಲಸ ಅಂದ್ರೆ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ನಿಮ್ಮ ಫ್ರೆಂಡ್ ಮೇಲೆ ಕಂಪ್ಲೇಂಟ್ ಕೊಡಿ. ಗಾಡಿ ತಂದು ನಿಮ್ಮ ಕೈಯಲ್ಲಿ ಕೊಡ್ತಾನೆ. ನನ್ನ ಕೈಲೆಲ್ಲ ಈಸ್ಕೊಳಕ್ಕಾಗಲ್ಲ ಸರ್, ವೆಯ್ಟು ತುಂಬ ಗಾಡಿ. ಹಾಂ, ಕೈಲಿ ಹೆಂಗೆ ಈಸ್ಕೊಳ್ಳಿ? ನಿಮ್ಗೆ ಹೆಂಗೆ ಮಂಚೆ ಬರೋದು ಹಂಗೆ ಇಸ್ಕೊಳ್ಳಿ. ಹೆಂಗೆ ಕೊಟ್ಟಿದ್ದೀರಲ್ಲ ಹಂಗೆ ಹಾಂ, ಹಂಗೆ ಇಸ್ಕೊಳ್ಳಿ. ಈಗ ಅವನ ಮೇಲೆ ಕಂಪ್ಲೇಂಟ್ ಕೊಡಲೇಬೇಕಾ ನಾನು? ನಿಮ್ಮ ಇಷ್ಟ, ನಿಮ್ಮ ಫ್ರೆಂಡು. ಇಲ್ಲಾಂದ್ರೆ ಬಿಡಿ, ಹೋಗ್ಲಿ ಆರಾಮ್ಸೆ ಲೋನ್ ಕಟ್ಕೊಂಡು ಹೋಗಿ ಕ್ಲಿಯರ್ ಮಾಡ್ಕೊಳ್ಳಿ. ಅಲ್ಲ ಸರ್, ಈಗ ಒಬ್ಬ ಪಾರ್ಟಿ ಅವನು ಏನೋ ಒಂದು ಹೆಲ್ತ್ ಇನ್ಶೂರೆನ್ಸ್ ಏನೋ ಮಾಡಿಸಿರ್ತಾನೆ ಅಂತ ಅನ್ಕೊಳ್ಳಿ. ಅವನು ಬದುಕಿದ್ರೆ ತಲ್ವಾ ಅವ್ನು ಕಟ್ಟೋದು? ಬದುಕಿಲ್ಲ ಅಂತಂದ್ರೆ ಹೆಂಗೆ ಕಟ್ತಾನೆ ಇನ್ಶೂರೆನ್ಸ್ನ? ಕ್ಯಾನ್ಸಲ್ ತಾನೇ ಅದು. ಹಾಂ, ಅವನು ಆ ಪಾರ್ಟಿ ಬದುಕೇ ಇಲ್ಲ ಅಂದ್ರೆ ಹೆಂಗೆ ಇನ್ಶೂರೆನ್ಸ್ ಕಟ್ತಾನೆ? ಹಂಗೆ ಗಾಡಿದು ಲೆಕ್ಕ ಅಲ್ವಾ? ಗಾಡಿನೇ ಇಲ್ಲ ಅಂದ್ರೆ ಇನ್ಶೂರೆನ್ಸ್ ಹೆಂಗೆ ಕಟ್ಟಲಿ ನಾನು? ಈಗ ಗಾಡಿ ತಗೊಂಡ್ರು ಇಲ್ಲ ಅಂದ್ರೆ ಕ್ಲೇಮ್ ಆಗುತ್ತೆ. ಎಲ್ಲಿಂದ? ಗಾಡಿ ಕಳೆದೋಗಿರ್ಬೇಕು. ಗಾಡಿ ಕಳೆದೋದ್ರೆ ಕ್ಲೇಮ್ ಆಗುತ್ತೆ ಇನ್ಶೂರೆನ್ಸ್. ಅದು ಆ ಇನ್ಶೂರೆನ್ಸ್ ಅಲ್ಲ ಸರ್. ನಾನು ಒಬ್ಬ ವ್ಯಕ್ತಿ ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸಿರ್ತಾನೆ ಅಂತ ಅನ್ಕೊಳ್ಳಿ, ಆ ವ್ಯಕ್ತಿ ಸತ್ತೋಗ್ಬಿಡ್ತಾನೆ. ಇದು ವೆಹಿಕಲ್ದೇ ಬೇರೆ, ಅದಂಗೆ ಸರ್? ವೆಹಿಕಲ್ದು ಬೇರೆ, ಮೆಡಿಕಲ್ ಹೆಂಗೆ ಬೇಕು ಹಂಗಂಗೆ ರೂಲ್ಸ್ಗಳು ಹೆಂಗೆ ಮಾಡ್ಕೋತೀರಾ ನೀವು? ಗಾಡಿ ಕಳೆದೋಗಿರ್ಬೇಕು, ಒಂದು ಆಕ್ಸಿಡೆಂಟ್ ಆಗಿರ್ಬೇಕು, ಒಂದು ಹೇಳಿದ್ರೆ ಕ್ಲೇಮ್ ಆಗುತ್ತೆ. ಈಗ ನನ್ನ ಹತ್ರ ಗಾಡಿನೇ ಇಲ್ಲ, ಈಗ ದುಡ್ಡು ಕಟ್ಟು ಅಂದ್ರೆ ಹೆಂಗೆ ಕಟ್ಟಲಿ ನಾನು? ನಿಮ್ಗೆ ಕೊಡು ಅಂತ ಯಾರು ಹೇಳಿದ್ರು? ಬ್ಯಾಂಕ್ದವ್ರು ಹೇಳಿದ್ರಾ ನಿಮ್ಮ ಫ್ರೆಂಡ್ ಗಾಡಿ ಕೊಡಿ ಅಂತ? ರೀ ಸ್ವಾಮಿ, ನಾವು ಯಾರಿಗೋ ಕೊಡೋಕ್ಕೆ ಮುಂಚೆ ಯಾರಿಗಾರು ನಿಮಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಬ್ಯಾಂಕವ್ರಿಗೆ ಫೋನ್ ಗಾಡಿ ಕೊಡ್ಲಾ, ಇವ್ರು ಗಾಡಿ ಕೊಡ್ಲಾ ಅಂದ್ಬಿಟ್ಟು ಕೇಳ್ಬಿಟ್ಟು ಕೊಡೋದಾ ನಾವು? ಅಲ್ಲ, ನೀವು ಕೊಟ್ಟಿದ್ದೀರಿ ತಾನೆ ಗಾಡಿ? ಮತ್ತೆ ಹಾಂ, ಮತ್ತೆ ನಿಮ್ಗೆ ಯಾರು ಕೊಡಕ್ಕೆ ಹೇಳಿದ್ರು? ನಾವು ಕೊಡುವ ಅಂತ. ಗಾಡಿ ತಗೊಂಡು ದುಡ್ಡು ಕೊಟ್ಟ ನಾನು, ನನ್ನ ಸ್ವಂತ ಇದು. ಯಾಕೆ ತಲೆ ತಿಂತೀಯ ನಂದು? ತಲೆ ನೆಟ್ಟಿಗೆ ಮಾತಾಡ್ರಿ. ಏನೋ ನಾನು ಡೌಟ್ ಕೇಳಿದ್ರೆ ನೀವೇ ಹಿಂಗೆ ಆಡ್ತಿದ್ರೆ ನೀವು. ಮತ್ತೆ ನಾನು ಹೇಳ್ತಿದ್ದೀನಿ ತಾನೆ, ಗಾಡಿ ಯಾರು ಏನ್ ಹೇಳ್ತಿರೋದು? ನಿಮ್ಗೆ? ಅಲ್ಲ, ಅನ್ನ ತಿನ್ನ ಬೈಲ್ ಏನ್ ಮಾತಾಡ್ತೀರ? ಕಂಪ್ಲೇಂಟ್ ಕೊಡು ಫ್ರೆಂಡ್ ಮೇಲೆ ಅಂತ ಹೇಳ್ತಾ ಇದ್ರಲ್ಲ, ಇಲ್ಲಿ ಕಳ್ತನ ಆಗೈತೆ ಅಂತ ಕೊಡ್ಬೇಕಂತ ನನಗೆ ಗೊತ್ತು. ತಗೊಂಡೋಗಿ ಫ್ರೆಡ್ ಮಾಡೋಣ ಅಂತ. ನಿಮ್ ಫ್ರೆಂಡ್ ಗಾಡಿ ಕೊಟ್ಟಿದ್ದಿರ್ತಾನೆ. ಹಾ, ನಾನು ಕೊಡು ಅಂತ ಹೇಳಿದ್ನ ನಿಮ್ಗೆ? ಏಯ್ ಪುನಃ ಅಲ್ಲಿ ನೀನ ದೊಣ್ಣೆ ನಾಯಕ ಅಂತ ನಿನ್ನನ್ ಕೇಳ್ಬಿಟ್ಟು ಅವ್ನು ಗಾಡಿ ಕೊಡ್ಲಿ ನಾನು? ದೊಣ್ಣೆ ನಾಯಕ ಗಿಡ. ಹಲೋ ಹಲೋ, ಹಾ, ಇದ್ಯಾಕೆ ಸರ್ ನೀವು ಒಳ್ಳೆ ಮುಖದ ಮೇಲೆ ಕೊಡ್ದಂಗೆ ಕಟ್ ಮಾಡ್ಬಿಟ್ಟು ಇದು ಮಾಡ್ತೀರಾ ನೀವು? ಮತ್ತೆ ಯಾರು ನೀವು? ಏನು ಅಂತ ಗೊತ್ತಿಲ್ಲ. ನಿಮ್ಮ ಹೆಸರು ಏನು? ಅಲ್ಲ, ಬಾಯಿ ತುಂಬಾ ಮಲ್ಲಪ್ಪ ಅಂತ ಅಂದ್ಬಿಟ್ಟು ಮಾತಾಡ್ಸಿದ್ರೆ
ನೀವು ಫೋನಲ್ಲೇ ಮಲ್ಲ ಯುದ್ಧ ಮಾಡಕ್ಕೆ ಬರ್ತೀರಲ್ಲ? ನಿಮ್ಮ ಹೆಸರು ಹೇಳಿ. ಹೇಳಿಲ್ವಾ ಸರ್ ಆಗಲೇ ನಾನು ಹೆಸರಲ್ಲೇ ಹೇಳಿ ನನ್ನ ಹೆಸರನ್ನ ನಾನು. ಏನಂತ ಸರ್ ನಿಮ್ಗೆ ಏನಾದರೂ ಮರೋನ್ ಕಾಯಿಲೆ ಐತಾ ನಿಮಗೆ? ನಿಮ್ಮ ಹೆಸರು ಹೇಳಿ. ನಂಗೆ ಮರುವಿನ ಕಾಯಿಲೆ ಅಲ್ಲ, ನಿಮ್ಮ ಹೆಸರು ಹೇಳಿ. ನಾನು ಕಿರಣ್ ಅಂದ್ಬಿಟ್ಟು. ಕಿರಣ್, ಎಲ್ಲಿ ತಗೊಂಡಿದ್ರಿ ಗಾಡಿ? ಬೈಕ್ ಶೋರೂಮಲ್ಲಿ. ಶೋರೂಮ್ ನೇಮ್ ಎಲ್ಲಿ ತಗೊಂಡಿದ್ರ? ಶೋರೂಮ್ ನೇಮ್ ಅಲ್ಲೇ ಗಾಡಿ ತಗೊಳ್ಳೋದು. ಯಾವ ಶೋರೂಮ್ ಅಲ್ಲಿ ತಗೊಂಡಿದ್ರಿ? ಇವಾಗ ನಿನ್ನ ಒಪ್ಕೋತೀನಿ, ಇವಾಗ ನಿಮ್ಮನ್ನ ಒಪ್ಕೋತೀನಿ ನಾನು. ಯಾವ ಶೋರೂಮ್ ಅಲ್ಲಿ ಗಾಡಿ ತಗೊಂಡಿದ್ರಿ? ಬೈಕ್ ಶೋರೂಮ್ ಅಲ್ಲೇ ತಗೊಳ್ಳೋದು ಗಾಡಿನ, ಇವಾಗ ನಿಮ್ನ ಒಪ್ಕೋತೀನಿ. ಬೈಕ್ ಶೋರೂಮ್ ಅಲ್ಲೇ ತಗೊಳ್ಳೋದಪ್ಪ. ಯಾವ ಶೋರೂಮ್ ಅಲ್ಲಿ ತಗೊಂಡಿದ್ದೆ? ನನ್ಗೆ ಎಗ್ರಾಡ್ ಮಾತಾಡಬಾರ್ದು ಸ್ವಲ್ಪ, ನನ್ಗೆ ಈಗಲೇ ಬೇಜಾರು. ನನ್ಗೆ ಈಗಲೇ ಸುಮ್ಮನೆ ನಮ್ದು ತಲೆ ಬಿಸಿ ಆಗೈತೆ. ನಾವು ಕೊಡು ಅಂತ ಹೇಳಿದ್ವಿ ನಿಮ್ಗೆ ಗಾಡಿ, ನೀವು ಕೊಟ್ಬಿಟ್ಟು ನೀವು ಗಾಡಿ ಕಳೆದು ಇಲ್ಲ ಕಂಪ್ಲೇಂಟ್ ಕೊಡಿ ಒಂದು, ಇಲ್ಲ ಅಂದ್ರೆ ಗಾಡಿ ಹೋಗಿ ನಿಮ್ ಫ್ರೆಂಡ್ ಹತ್ರ ಮಾತಾಡಿ ಹೆಂಗೆ ಕೊಟ್ಟಿದ್ದೀರಲ್ಲ ಹಂಗೆ ಇಸ್ಕೊಳ್ಳಿ. ಒಂದು ಎರಡೇ ಆಪ್ಷನ್. ಇಲ್ಲ ನಿಮ್ಗೆ ಇನ್ಸೂರೆನ್ಸ್ ಕ್ಲೇಮ್ ಆಗ್ಬೇಕಂದ್ರೆ ಗಾಡಿ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಡ್ಬೇಕು, ಅಂದ್ರೆ ಇನ್ಸೂರೆನ್ಸ್ ಕ್ಲೇಮ್ ಆಗುತ್ತೆ. ಇರೋದೇ ಎರಡು ಆಪ್ಷನ್. ಅಲ್ಲ ಅದೇ ಹೇಳ್ತಿದ್ದೀನಿ ನಾನು, ಫ್ರೆಂಡ್ ಮೇಲೆ ಹೆಂಗ್ ಕಂಪ್ಲೇಂಟ್ ಕೊಡೋಕ್ಕಾಗುತ್ತೆ ಅದು ಇದು ಅಂತಂದ್ರೆ. ಮತ್ತೆ ಇವಾಗ ಫ್ರೆಂಡ್ ಮೇಲೆ ಗಾಡಿ ಯಾಕೆ ಕೊಡ್ಬೇಕಿತ್ತು ಅಂತ ನನ್ನ ಕ್ವಶನ್. ನನ್ ಕೇಳ್ಬಿಟ್ಟು ಕೊಟ್ಟ ಅಂದ್ರೆ ನೀವೇ ದೊಣ್ಣೆ ನಾಯಕ್ ನಿಮ್ಮನ್ ಕೇಳ್ಬಿಟ್ಟು ಕೊಡ್ಲಿ ನೀವೇನ್ ದೊಡ್ಡ ದೊಣ್ಣೆ ನಾಯಕನ? ನಂಗೆ ಮತ್ತೆ ನನಗೆ ಫೋನ್ ಮಾಡ್ತಿದ್ರು ಕೊಟ್ಬಿಟ್ಟು. ನನ್ಗಿದೆ ಆಯ್ತಾ ಇಲ್ಲ ನನ್ಗೆ ಗಾಡಿ ಕೊಟ್ಬಿಟ್ಟು ನನ್ ಕೇಳಿದ್ರೆ ಗಾಡಿ ಗುಳಂ ಕಟ್ಬಿಡ್ತೀನಿ ಬಿಡು. ನೀನ್ ಹಂಗಿದ್ರೆ ಇಷ್ಟು ಮುಗಿಯೋವರೆಗೂ ಮಾಡಿ ಆ ಒಳ್ಳೆ ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳಿ. ಯಾವ ಶೋರೂಮ್ ಅಲ್ಲಿ ಗಾಡಿ ತಗೊಂಡಿದ್ದೆ ಅನ್ನೋದು ಗೊತ್ತಿಲ್ಲ, ಯಾರು ಕೈಲಿ ಕೊಟ್ಟಿದೆ ಅಂತ ಗೊತ್ತಿಲ್ಲ, ಕಸ್ಟಮರ್ ನೇಮ್ ಹೇಳ್ತಿಲ್ಲ. ಹೇಳಿದ್ದೀನಿ ನಿಮ್ಗೆ ಏನಾರು ಒಂದ್ ಕಿವಿ ಏನಾರು ಜಾಸ್ತಿ ತೂತಾಗೈತಾ? ಇಡಪ್ಪ, ತಲೆ ನಮ್ ಮೊದ್ಲೇ ಕೆಟ್ಟಿದೆ, ತಲೆ ಕೆಟ್ಟಿರೋದು ಇನ್ನ ರಾಂಗ್ ಎಬಸ್ ಕೊಡ ನಂಗೆ. ರಾಂಗ್ ಎಬ್ಬಿಸ್ತಲ್ಲ ಮಲ್ಲಪ್ಪ ಅವ್ರೆ. ಕಟ್ ಮಾಡು. ಕಟ್ ಮಾಡಕ್ಕಿಂತ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ ಕೇಳಿ. ಏನ್ ಬೇಕು ಹೇಳೋದು ಬೇಡ, ಏನ್ ಬೇಡ, ನಾನು ಕೇಳಕ್ಕೂ ರೆಡಿ ಇಲ್ಲ. ಕಟ್ ಮಾಡು ಫೋನ್, ಹೇಳ್ತೀನಿ ಫಸ್ಟ್. ಅಯ್ಯೋ ದೇವ್ರೆ, ಯಾಕ್ರಿ ಇಷ್ಟೊಂದು ಕೋಪ ನಿಮ್ಗೆ ಮಲ್ಲಪ್ಪ? ಸದ್ಯಕ್ಕೆ ಮತ್ತೆ ಎಷ್ಟೇ ಸಲ ಕಾಲ್ ಮಾಡಿದ್ರು ಮಲ್ಲಪ್ಪ ಅವರು ಕಾಲ್ ಕಟ್ ಮಾಡ್ತಾ ಇದ್ದಾರೆ. ಆದ ಕಾರಣ ಇವತ್ತಿನ ಈ ಒಂದು ಕಲರ್ ಕಾಗಿನ ಇಲ್ಲಿ ಮುಗಿಸ್ತಾ ಇದೀವಿ. ಮುಂದಿನ ಬೊಂಬಾದಾಗಿರೋ ಕಲರ್ ಕಾಗಿಲ್ಲ ನಾನು ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾ ಇರಿ, ನಗ್ತಾ ಇರಿ, ಮಸ್ತ್ ಮಜ್ಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.